ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಸಿಂಪ್ಟೋಟಿಕ್ ನೊಟೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೇಜರ್ ಆಗಿ ನಮಗೆ 5 ಟೈಪ್ಸ್ ಬರುತ್ತೆ, ಆದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ನಿಮಗೆ 3 ಟೈಪ್ಸ್ ಮಾತ್ರ ಕೇಳೋದು. ಸೊ ನಾನು 5 ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಒಂದೊಂದಾಗೆ ನೋಡ್ತಾ ಹೋಗಿ. ಸೊ ವೆರಿ ಈಸಿ, ಸರಿನಾ? ಸೊ ಫಸ್ಟ್ ಎಸಿಂಪ್ಟೋಟಿಕ್ ನೊಟೇಷನ್ ಅಂತ ಅಂದ್ರೇನು? ಮ್ಯಾಥಮೆಟಿಕಲ್ ವೇ ಆಫ್ ರೆಪ್ರೆಸೆಂಟಿಂಗ್ ದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಎನ್ ಅಲ್ಗಾರಿದಮ್, ಸರಿನಾ? ಸೊ ಅಲ್ಗಾರಿದಮ್ ಇನ ಟೈಮ್ ಕಾಂಪ್ಲೆಕ್ಸಿಟಿಯನ್ನ ತೋರಿಸೋದನ್ನ ನಾವು ಏನಂತ ಕರಿತೀವಿ? ಎಸಿಂಪ್ಟೋಟಿಕ್ ನೊಟೇಷನ್. ಸೊ ನೊಟೇಷನ್ ಅಲ್ಲಿ 5 ಬರ್ತವೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಬಿಗ್ ಓ ನೊಟೇಷನ್. ಸೊ ಓ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಇಟ್ ರೆಪ್ರೆಸೆಂಟ್ಸ್ ದಿ ವರ್ಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ. ಸೊ ವರ್ಸ್ಟ್ ಕೇಸ್ ಅನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ ಬೆಸ್ಟ್ ಕೇಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಮತ್ತೆ ಆವರೇಜ್ ಕೇಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದರಿಂದ ನಾವೇನಂತ ಕರಿಬಹುದು, ಇದನ್ನ ನಾವು ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕಂತಂದ್ರೆ ಎಲ್ಲಾ ಕೇಸ್ಗಳು ಕೂಡ ಇದರಲ್ಲಿ ಇರ್ತವೆ. ಸೊ ವರ್ಸ್ಟ್ ಕೇಸ್ ಸಿನೇರಿಯೋನ ಇದು ತೋರಿಸ್ತಾ ಹೋಗುತ್ತೆ. ಕನ್ಸಿಡರ್ ದ ಲೀಸ್ಟ್ ಅಪ್ಪರ್ ಬೌಂಡ್. ಸೊ ಲೀಸ್ಟ್ ಅಪ್ಪರ್ ಬೌಂಡ್ ಏನು ಅಂತ ನಾನು ಪ್ರಾಬ್ಲಮ್ ಅನ್ನ ಅಥವಾ ಎಕ್ಸಾಂಪಲ್ ಅನ್ನ ತೋರಿಸ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನೋಡಿ, ಇಲ್ಲಿ ಗ್ರಾಫ್ ಯಾವ ರೀತಿ ಇದೆ? ಇದು ಟೈಮ್ ಟಿ ಅಂತಂದ್ರೆ ಇದು ಎನ್, ನೆಕ್ಸ್ಟ್ ಇದು ಕೆ, ನೆಕ್ಸ್ಟ್ ಸಿ ಇಂಟು ಜಿ ಆಫ್ ಎನ್. ಸೊ ಇಲ್ಲಿ ಜಿ ಆಫ್ ಎನ್ ಮತ್ತೆ ಎಫ್ ಆಫ್ ಎನ್. ಸೊ ದೀಸ್ ಟು ಆರ್ ದಿ ಫಂಕ್ಷನ್ಸ್, ಸರಿನಾ? ಸೊ ಇವೆರಡು ಕೂಡ 2 ಫಂಕ್ಷನ್ಗಳು. ಸಿ ಅಂತಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ್ದಾದ್ರು ಅದು. ಸೊ ನಾವು ವಿ ಆರ್ ರೆಪ್ರೆಸೆಂಟಿಂಗ್ ಎಫ್ ಆಫ್ ಎನ್ ಇನ್ ಟರ್ಮ್ಸ್ ಆಫ್ ಜಿ ಆಫ್ ಎನ್. ಒಂದು ಫಂಕ್ಷನ್ ಅನ್ನ ಇನ್ನೊಂದು ಫಂಕ್ಷನ್ ನ ಟರ್ಮ್ಸ್ ಅಲ್ಲಿ ಬರೀತಾ ಹೋಗ್ತೀವಿ. ಸೊ ದೆನ್ ಅಕಾರ್ಡಿಂಗ್ ಟು ದ ಬಿಗ್ ಓ ನೊಟೇಷನ್, ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಬಿಗ್ ಓ ನೊಟೇಷನ್ ಅನ್ನ? ಎಫ್ ಆಫ್ ಎನ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್. ನೋಡಿ ಇಲ್ಲಿ ಎಫ್ ಆಫ್ ಎನ್ ಸಿ ಇಂಟು ಜಿ ಆಫ್ ಎನ್ ಗಿನ ಕೆಳಗಡೆ ಇದೆಯಾ? ನೋಡಿ ಇಲ್ಲಿ ಇದು ಇಲ್ಲಿ ಎಂಡ್ ಆಗಿದೆ, ಇದು ಇಲ್ಲಿ ಎಂಡ್ ಆಗಿದೆ. ಸೊ ಎಫ್ ಆಫ್ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್. ಸಿ ಅಂತಂದ್ರೇನು? ಕಾನ್ಸ್ಟೆಂಟ್ ಅಂತ ಅರ್ಥ. ಸೊ ಎಕ್ಸಾಂಪಲ್ ಅನ್ನ ತಗೊಂಡ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು 2n² ಪ್ಲಸ್ ಎನ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವೇನ್ ಮಾಡಬೇಕು? ರೆಪ್ರೆಸೆಂಟ್ ಎಫ್ ಆಫ್ ಎನ್ ಇನ್ ಟರ್ಮ್ಸ್ ಆಫ್ ಜಿ ಆಫ್ ಎನ್. ಸೊ ಜಿ ಆಫ್ ಎನ್ ಟರ್ಮ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ? 2n² ಪ್ಲಸ್ ಎನ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಸರಿನಾ? ಸೊ ಇವಾಗ ಎನ್ ವ್ಯಾಲ್ಯೂ ಗೊತ್ತಿಲ್ಲ. ಎನ್ ವ್ಯಾಲ್ಯೂ ಯಾವ ರೀತಿ ಕಂಡು ಹಿಡ್ಕೊಳೋದು ಅಂತ ಅಂದ್ರೆ ನೋಡಿ, ಇಲ್ಲಿ n² ದೊಡ್ಡ ಎನ್ ದೊಡ್ಡ. ಸೊ ಎರಡರಲ್ಲಿ ಯಾವ್ದು ದೊಡ್ಡ ಅದನ್ನ ಇನ್ಕ್ಲೂಡ್ ಮಾಡ್ಬೇಕು. ಸೊ n² ಅಲ್ವಾ ದೊಡ್ಡದು ಅಂತಂದ್ರೆ ಪವರ್ ಯಾವ್ದಕ್ಕೆ ಜಾಸ್ತಿ ಇರುತ್ತೆ ಅದನ್ನ ಇನ್ಕ್ಲೂಡ್ ಮಾಡಬೇಕು. ಕಾನ್ಸ್ಟೆಂಟ್ಸ್ ಅನ್ನ ಬಿಡಬೇಕು, ವೇರಿಯೇಬಲ್ಸ್ ಅನ್ನ ಬಿಡಬೇಕು, ಕೇವಲ n ಅನ್ನ ಮಾತ್ರ ನೋಡಿ. ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ 1 ಏನು ಇಲ್ಲ ಅಂತಂದ್ರೆ 1 ಅಲ್ವಾ? ಸೊ ಇವಾಗ ಪವರ್ ಯಾರಿಗೆ ಜಾಸ್ತಿ ಇರೋದು? n² ಅಲ್ವಾ? ಸೊ n² ಅನ್ನ ತಗೋಬೇಕು. ಸೊ 2n² ಪ್ಲಸ್ n ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ n². ಸೊ ಇವಾಗ ಸಿ ಇಂಟು ಜಿ ಆಫ್ n² ಅಂತ ನಾನು ಹಾಕಿದ್ದೀನಿ ಅಂತಂದ್ರೆ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2n² ಪ್ಲಸ್ n ಮಸ್ಟ್ ಬಿ ಲೆಸ್ ದೆನ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು n² ಆಗುತ್ತೆ, ಸರಿನಾ? ಸೊ ಕಾನ್ಸ್ಟೆಂಟ್ ಇಂಟು n² ಆಗುತ್ತೆ. ಸೊ ಇವಾಗ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಿರಬಹುದು ಅಂತ ನಾವು ಕಂಡುಹಿಡಿತಾ ಹೋಗ್ಬೇಕು. ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂ ಇವಾಗ ಫಸ್ಟ್ ನಾನು ಹೇಳಿದ್ದೀನಿ, ಕಾನ್ಸ್ಟೆಂಟ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ 0 ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಅಂತಂದ್ರೆ ಫಸ್ಟ್ 1 ಹಾಕಿ ನೋಡೋಣ. ಲೆಟ್ ಸಿ ಇಸ್ ಈಕ್ವಲ್ ಟು 1. ಸೊ 1 ಅಂತ ಏನಾದ್ರೂ ಹಾಕಿದ್ರೆ ಏನಾಗುತ್ತೆ? 2n² ಪ್ಲಸ್ n ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಜಾಗದಲ್ಲಿ 1 ಆದ್ರೆ 1 ಇಂಟು n² ವಿಲ್ ಬಿ n² itself. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, 2 ಇಂಟು n² ಪ್ಲಸ್ n. ಸೊ ಏನಾಗ್ತಾ ಇದೆ? n² ಗೆ 2 ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ, ಅದ್ರ ಜೊತೆ n ಕೂಡ ಆಡ್ ಆಗ್ತಾ ಇದೆ. ಸೊ ಅದೇನಾದ್ರೂ n² ಗಿನ್ನ ಕಡಿಮೆ ಇರುತ್ತಾ ಅಥವಾ ಈಕ್ವಲ್ ಆಗಿರುತ್ತಾ? ಇಲ್ಲ, ಯಾಕಂತಂದ್ರೆ ಆಡ್ ಕೂಡ ಆಗ್ತಾ ಇದೆ n ವ್ಯಾಲ್ಯೂ. ನೆಕ್ಸ್ಟ್ ಏನಾಗ್ತಾ ಇದೆ? 2 ಇಂದ ಆ n² ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಇದು ಇದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಸಿ ಇಸ್ ಈಕ್ವಲ್ ಟು 1 ಈಸ್ ನಾಟ್ ಪಾಸಿಬಲ್, ನಾಟ್ ಪಾಸಿಬಲ್. ನೆಕ್ಸ್ಟ್ ಏನಾದ್ರೂ ಕೂಡ ಸಿ ವ್ಯಾಲ್ಯೂ 2 ಆದ್ರೆ ಏನಾಗುತ್ತೆ? 2 ಇಂಟು n² ಪ್ಲಸ್ n ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಜಾಗದಲ್ಲಿ 2 ಬರುತ್ತೆ. ಸೊ 2n² ಆಯ್ತು. ಸೊ ಇಲ್ಲಿ ನೋಡಿ 2n² ಪ್ಲಸ್ n ಇದೆ. ಸೊ n ಅನ್ನು ಕೂಡ ನಾವು ಎಕ್ಸ್ಟ್ರಾ ಆಡ್ ಮಾಡ್ತಾ ಇದೀವಿ. ಸೊ ಇದು ಜಾಸ್ತಿ ಇರುತ್ತೆ ಇದಕ್ಕಿಂತ. ಸೊ ಇದು ಕೂಡ ನಾಟ್ ಪಾಸಿಬಲ್, ನಾಟ್ ಪಾಸಿಬಲ್. ಯಾಕೆ? ಕಂಡೀಷನ್ ಅನ್ನು ನೋಡಿ, ಏನಂತ ಹೇಳ್ತಾ ಇರೋದು? 2n² ಪ್ಲಸ್ n ಇಸ್ ಲೆಸ್ ದೆನ್. ಸೊ ಲೆಸ್ ಅಲ್ಲ, ಜಾಸ್ತಿ ಇದಕ್ಕಿಂತ. ಯಾಕಂತಂದ್ರೆ n ಕೂಡ ಆಡ್ ಆಗ್ತಾ ಇದೆ ಎಕ್ಸ್ಟ್ರಾ. ನೆಕ್ಸ್ಟ್ ಸಿ ವ್ಯಾಲ್ಯೂ ಏನಾದ್ರೂ 3 ಆದ್ರೆ ಏನಾಗುತ್ತೆ? 2n² ಪ್ಲಸ್ n ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಇಂಟು n². ಸೊ ಈ ಒಂದು ಕಂಡೀಷನ್ ಪಾಸಿಬಲ್ ಆಗುತ್ತೆ. ಯಾಕೆ ಗೊತ್ತಾ? ನೋಡಿ ಇಲ್ಲಿ 2 ಇಂಟು n² ಪ್ಲಸ್ n. ಸೊ ಒಂದು n ಅನ್ನ ಆಡ್ ಮಾಡ್ತಾ ಇರೋದಷ್ಟೇ. ಇದೇನ್ ವ್ಯಾಲ್ಯೂ ಇದೆ ಅದನ್ನ ಆಡ್ ಮಾಡ್ತಾ ಇರೋದು. ಇಲ್ಲೇನಾಗ್ತಾ ಇದೆ? 3 ಸಲ ಮಲ್ಟಿಪ್ಲೈನೇ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇವಾಗ n ವ್ಯಾಲ್ಯೂ ಏನಾದ್ರು ಒಂದು ತಗೊಳ್ಳಿ. ಸೊ 2 ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 2 ಇಂಟು 2²
ಪ್ಲಸ್ 2 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಇಂಟು 2 ಸ್ಕ್ವೇರ್. ಸೊ ಅಲ್ವಾ, ಅದೇ ಕಂಡೀಷನ್ ಇರೋದು. ಸೊ 2 ಸ್ಕ್ವೇರ್ ಅಂತಂದ್ರೆ 4, 4 2s are 8 ಪ್ಲಸ್ 2 ಆಗುತ್ತೆ. ಸೊ ಅಂತಂದ್ರೆ 10 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಇಂಟು 2 ಸ್ಕ್ವೇರ್. ಸೊ 2 ಸ್ಕ್ವೇರ್ ವ್ಯಾಲ್ಯೂ ಇಸ್ 4, 4 3s are 12 ಅಲ್ವಾ. ಸೊ ಇವಾಗ ಏನಾಯ್ತು, 10 is less than or equal to 40, 12 is less than or equal to 12 ಅಲ್ವಾ. ಸೊ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ C is equal to 3 ನನಗೆ ಬಂದಿದ್ದು. ಸೊ ಈಗ ನಾನು ಏನಂತ ಬರೀಬಹುದು, therefore 2n square plus n must be less than or equal to C ಜಾಗಕ್ಕೆ 3 ಅನ್ನು ಹಾಕಿದ್ರೆ ಆಯ್ತು, 3n square. ಸೊ this is the final answer. ಸೊ ಇದನ್ನ ಬೇಕಾದ್ರೆ ನೀವು ಇನ್ನೂ ಕೂಡ ಸಿಂಪ್ಲಿಫೈ ಮಾಡಬಹುದು. ಯಾವ ರೀತಿ, ಈ 2n ಸ್ಕ್ವೇರ್ ಅನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, n ಮಾತ್ರ ಉಳಿಯುತ್ತೆ ಇಲ್ಲಿ. ನೆಕ್ಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 3n ಸ್ಕ್ವೇರ್ ಮೈನಸ್ 2n ಸ್ಕ್ವೇರ್ ಆಯಿತು. ಸೊ n ಲೆಸ್ ದೆನ್ ಆರ್ ಈಕ್ವಲ್ ಟು 3n ಸ್ಕ್ವೇರ್ ಮೈನಸ್ 2n ಸ್ಕ್ವೇರ್ ಏನಾಗುತ್ತೆ, ಕೇವಲ 1n ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಸೊ ಅದನ್ನ n ಸ್ಕ್ವೇರ್ ಅಂತ ಬರೀಬಹುದು. n ಈಸ್ ಲೆಸ್ ದೆನ್ n ಸ್ಕ್ವೇರ್ ಆಯ್ತಾ, ಎಸ್. ಸೊ ಇವಾಗ ಒಂದೇನು ಈ ಕಡೆ ಒಂದೇನು ಅನ್ನ ತೆಗೆದಾಕ್ದೆ ಅಂತ ಅನ್ಕೊಳ್ಳಿ. ಸೊ ಏನು ಉಳಿತು, ಇಲ್ಲೇನು ಇಲ್ಲ ಅಂತಂದ್ರೆ 1 ಉಳಿಯುತ್ತೆ. ಸೊ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು n. ಸೊ ಇವಾಗ n ವ್ಯಾಲ್ಯೂ ಏನಾಗಿರ್ಬೇಕು, ಫಾರ್ ಆಲ್ n ವ್ಯಾಲ್ಯೂಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಬರೀಬೇಕು. ನೋಡಿ ಇಲ್ಲಿ 1 ಲೆಸ್ ದೆನ್ ಆರ್ ಈಕ್ವಲ್ ಟು n ಇದೆ. ಸೊ ಅದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಸೊ 2n ಸ್ಕ್ವೇರ್ ಪ್ಲಸ್ n ಲೆಸ್ ದೆನ್ ಆರ್ ಈಕ್ವಲ್ ಟು 3n ಸ್ಕ್ವೇರ್ ಈಸ್ ಫಾರ್ ಆಲ್ ದಿ n ವ್ಯಾಲ್ಯೂಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ. ಸೊ ಇವಾಗ ಒಮೆಗಾ ನೊಟೇಷನ್ ಅನ್ನ ಯಾವ ರೀತಿ ಬರೆಯೋದು ಅಂತ ನೋಡ್ತಾ ಹೋಗೋಣ. ರೆಪ್ರೆಸೆಂಟ್ಸ್ ದಿ ಬೆಸ್ಟ್ ಕೇಸ್. ಸೊ ಬಿಗ್ ಓ ಏನ್ ಮಾಡ್ತಾ ಇತ್ತು, ವರ್ಸ್ಟ್ ಕೇಸ್. ಒಮೆಗಾ ಏನ್ ಮಾಡುತ್ತೆ, ಬೆಸ್ಟ್ ಕೇಸ್. ಸೊ ಹಿಯರ್ ವಿ ಕನ್ಸಿಡರ್ ದ ಗ್ರೇಟೆಸ್ಟ್ ಲೋವರ್ ಬೌಂಡ್. ಸೊ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ ಗ್ರಾಫ್ ಅನ್ನ ಕೊಟ್ಟಿದೀವಿ. ಸೊ ಇಲ್ಲೇನಾಗ್ತಾ ಇದೆ, ಎಫ್ ಆಫ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್. ಸೊ ಅಲ್ಲಿ ಉಲ್ಟಾ ಆಗಿತ್ತು. ಸೊ ಇಲ್ಲೇನಾಗ್ತಾ ಇದೆ, ಎಫ್ ಆಫ್ ಎನ್ ಇಸ್ ಗ್ರೇಟರ್ ದೆನ್ ಸಿ ಇಂಟು ಜಿ ಆಫ್ ಎನ್. ಸೊ ವಿ ಆರ್ ರೆಪ್ರೆಸೆಂಟಿಂಗ್ ಎಫ್ ಆಫ್ ಎನ್ ಇನ್ ಟರ್ಮ್ಸ್ ಆಫ್ ಜಿ ಆಫ್ ಎನ್ ಅಂತ ಬಂದಾಗ, ಸೊ ನೋಡಿ ಇಲ್ಲಿ ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಒಮೆಗಾ ಇಂಟು ಜಿ ಆಫ್ ಎನ್. ಸೊ ಇವಾಗ ಕಾನ್ಸ್ಟೆಂಟ್ ಅನ್ನ ಹಾಕಿದ್ರೆ ಏನಾಗುತ್ತೆ, ಎಫ್ ಆಫ್ ಎನ್ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್. ನೋಡಿ ಇಲ್ಲಿ ಎಫ್ ಆಫ್ ಎನ್ ಒಂದ್ ಸ್ವಲ್ಪ ಮೇಲೆ ಇದೆ ಸಿ ಇಂಟು ಜಿ ಆಫ್ ಎನ್ ಗೆ. ಸೊ ಅದೇ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ರೆಪ್ರೆಸೆಂಟ್ ಮಾಡ್ತಾ ಹೋಗಿ ಎಫ್ ಆಫ್ ಎನ್ ಇನ್ ಟರ್ಮ್ಸ್ ಆಫ್ ಜಿ ಆಫ್ ಎನ್. ಯಾವ ರೀತಿ, ಎಫ್ ಆಫ್ ಎನ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್ ಆಗುತ್ತೆ. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಏನಿರೋದು 2n ಸ್ಕ್ವೇರ್ ಪ್ಲಸ್ n ಇದೆ, ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಇವಾಗ n ಸ್ಕ್ವೇರ್ ದೊಡ್ಡದ ಅಥವಾ n ಪವರ್ 1 ದೊಡ್ಡದ, n ಸ್ಕ್ವೇರ್ ದೊಡ್ಡದು. ಸೊ 2n ಸ್ಕ್ವೇರ್ ಪ್ಲಸ್ n ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು n ಸ್ಕ್ವೇರ್ ಅಂತ ನಾವು ಡೈರೆಕ್ಟ್ ಆಗಿ ಬರ್ಕೋಬಹುದು. ಸೊ ಜಿ ಆಫ್ n ಸ್ಕ್ವೇರ್ ಆಯ್ತು. ಸೊ ಡೈರೆಕ್ಟ್ ಆಗಿ ಸಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, n ಸ್ಕ್ವೇರ್ ಆಗುತ್ತೆ. ಸೊ ಈಗ ಸಿ ವ್ಯಾಲ್ಯೂನ ಕಂಡುಹಿಡಿತಾ ಹೋಗ್ಬೇಕು. ಸೊ ಸಿ ವ್ಯಾಲ್ಯೂ ಏನಾದ್ರು 1 ಅಂತ ಆಗ್ತದೆ ಅಂತ ಅನ್ಕೊಳ್ಳಿ. ಲೆಟ್ ಸಿ ಇಸ್ ಈಕ್ವಲ್ ಟು 1. ಸೊ 1 ಅಂತ ಹಾಕಿದ್ರೆ ಏನಾಗುತ್ತೆ, 2n ಸ್ಕ್ವೇರ್ ಪ್ಲಸ್ n ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇಂಟು n ಸ್ಕ್ವೇರ್ ಅಂತಂದ್ರೆ n ಸ್ಕ್ವೇರ್. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ, ಎಸ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಏಕೆ, 2 ಇಂಟು n ಸ್ಕ್ವೇರ್. ಸೊ n ಸ್ಕ್ವೇರ್ಗೆ 2 ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ, ಅದರ ಜೊತೆ ಇನ್ನೊಂದು n ಅನ್ನ ನಾವು ಎಕ್ಸ್ಟ್ರಾ ಆಡ್ ಮಾಡ್ತಾ ಇದೀವಿ. ಇಲ್ಲೇನಾಗ್ತಾ ಇದೆ, n ಸ್ಕ್ವೇರ್. ಸೊ 2 ಇಂಟು n ಸ್ಕ್ವೇರ್ ಮಾಡ್ಬಿಟ್ರೆ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ n ಸ್ಕ್ವೇರ್ ಅಲ್ವಾ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n ಸ್ಕ್ವೇರ್. ಸೊ ಇಲ್ಲಿ ಕಂಡೀಷನ್ ಪಾಸಿಬಲ್ ಆಗ್ತಾ ಇದೆ ನನಗೆ. ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು 2 ಅಂತ ತಗೊಂಡು ನೋಡೋಣ. ಸೊ 2 ಅನ್ನ ತಗೊಂಡ್ರೆ ಏನಾಗುತ್ತೆ, 2 ಇಂಟು n ಸ್ಕ್ವೇರ್ ಪ್ಲಸ್ n ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇಂಟು n ಸ್ಕ್ವೇರ್ ಆಯ್ತು. ಸೊ ಇವಾಗ 2 ಇಂಟು n ಸ್ಕ್ವೇರ್ ಅಂತ ತಗೊಂಡ್ರೆ ಪಾಸಿಬಲ್ ಆಗ್ತಾ, ಎಸ್ 2 ಇಂಟು n ಸ್ಕ್ವೇರ್ ಇದೆ, ಇಲ್ಲೂ ಕೂಡ 2 ಇಂಟು n ಸ್ಕ್ವೇರ್ ಇದೆ, ಬಟ್ ಇಲ್ಲೇನಾಗ್ತಾ ಇದೆ ಪ್ಲಸ್ n. ಸೊ n ಎಕ್ಸ್ಟ್ರಾ ಆಡ್ ಆಗ್ತಾ ಇದೆ. ಸೊ ಇವಾಗ ಏನಾಗುತ್ತೆ, ದಿಸ್ ಈಸ್ ಗ್ರೇಟರ್ ದೆನ್ ದಿಸ್ ಆಗುತ್ತೆ. ಸೊ ಕಂಡೀಷನ್ ಪಾಸಿಬಲ್. ಸೊ ಪಾಸಿಬಲ್ ಅಂತ ಬರೀರಿ. ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು 3 ಅಂತ ತಗೊಂಡ್ರೆ ಏನಾಗುತ್ತೆ, 2n ಸ್ಕ್ವೇರ್ ಪ್ಲಸ್ n ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3n ಸ್ಕ್ವೇರ್. ಸೊ ಇಲ್ಲೇನಾಗ್ತಾ ಇದೆ, 2n ಸ್ಕ್ವೇರ್ ಇದೆ ಮತ್ತೆ n ಇದೆ. ಸೊ n ಅನ್ನು ಆಡ್ ಮಾಡಿದ್ರು ಕೂಡ ನಮಗೆ 3n ಸ್ಕ್ವೇರ್ ಜಾಗ 3n ಸ್ಕ್ವೇರ್ ಅಷ್ಟು ಬರಲ್ಲ. ಸೊ ಇವಾಗ ಏನಾಯ್ತು, ಈ ಒಂದು ಕಂಡೀಷನ್ ಕ್ಯಾನ್ಸಲ್ ಔಟ್ ಆಯ್ತು, ನಾಟ್ ಪಾಸಿಬಲ್. ಸೊ ಇವಾಗ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ಬಂದಿದ್ದು, ಒಂದು ನಾವು ಸಿ ಇಸ್ ಈಕ್ವಲ್ ಟು 1 ತಗೋಬಹುದು ಅಥವಾ ಸಿ ಇಸ್ ಈಕ್ವಲ್ ಟು 2 ತಗೋಬಹುದು. ಸೊ ನಾನು ಏನಂತ ಹೇಳಿದ್ದೀನಿ, ವಿ ಕನ್ಸಿಡರ್ ದ ಗ್ರೇಟೆಸ್ಟ್ ಲೋವರ್ ಬೌಂಡ್. ಲೋವರ್ ಬೌಂಡ್ ಅನ್ನೇ ತಂತೀವಿ, ಬಟ್ ಗ್ರೇಟೆಸ್ಟ್ ಲೋವರ್ ಬೌಂಡ್. ಸೊ ಇವಾಗ 1 ದೊಡ್ಡದ 2 ದೊಡ್ಡದ. ಸೊ 2 ಇಸ್ ದ ಬಿಗ್ಗರ್ ಒನ್. ಸೊ 2 ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಬರಿಬೇಕಾದ್ರೆ ಏನಂತ ಬರಿಬೇಕು ನಾವು, 2n ಸ್ಕ್ವೇರ್ ಪ್ಲಸ್ n ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಜಾಗಕ್ಕೆ 2 ಅನ್ನು ಹಾಕಬೇಕು. ಸೊ 2n ಸ್ಕ್ವೇರ್.
ಇಷ್ಟೇ ಸಿಂಪಲ್. ಸೊ ಕಂಡೀಷನ್ ಅನ್ನು ಕೂಡ ನೀವು ಬೇಕಾದ್ರೆ ಡಿರೈವ್ ಮಾಡ್ಕೋಬಹುದು. ಸೊ ಈ 2n² ಅನ್ನ ಆ ಕಡೆ ಕಳಿಸಿದ್ರೆ 2n² ಎರಡು ಕೂಡ ಕ್ಯಾನ್ಸಲ್ ಆಗ್ಬಿಟ್ಟು 0 ಆಗುತ್ತೆ. ಸೊ n ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಈ ಒಂದು ಕಂಡೀಷನ್ಗೆ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಅರ್ಥ. ಈಗ ಮೂರನೇದು ಥೀಟಾ ನೊಟೇಷನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥೀಟಾ ನೊಟೇಷನ್ ಏನನ್ನ ತೋರಿಸ್ತಾ ಹೋಗುತ್ತೆ, ಆವರೇಜ್ ಟೈಮ್ ಕಾಂಪ್ಲೆಕ್ಸಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಗಿವ್ಸ್ ದ ಎಕ್ಸಾಕ್ಟ್ ಟೈಮ್. ಯಾಕಂತಂದ್ರೆ ಆವರೇಜ್ ಅನ್ನು ತಗೊಂತಾ ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ಎಕ್ಸಾಕ್ಟ್ ಟೈಮ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ಎಫ್ ಆಫ್ ಎನ್, ಸೊ ಇದು ಒಂದು ಫಂಕ್ಷನ್ ಅಂತ ತಗೊಂಡಿದೀವಿ. ಸೊ ಇಲ್ಲೇನಾಗ್ತಾ ಇದೆ, ಈ ಜಿ ಆಫ್ ಎನ್ ಇದೆಯಲ್ಲ, ಸೊ ಇದು ಎರಡು ಭಾಗ ಆಗಿದೆ. ಸೊ ಇಲ್ಲೇನ್ ಮಾಡ್ತಾ ಇರೋದು, ಆವರೇಜ್ ಅನ್ನ ಕಂಡುಹಿಡಿತಾ ಇದೀವಿ. ಸೊ C1 ಇಂಟು ಜಿ ಆಫ್ ಎನ್, C2 ಇಂಟು ಜಿ ಆಫ್ ಎನ್. ಸೊ ಇಲ್ಲೇನಾಯ್ತು, ಎರಡು ಕಾನ್ಸ್ಟೆಂಟ್ ಗಳು ಬಂದು ಅದು ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ವಿ ಆರ್ ರೆಪ್ರೆಸೆಂಟಿಂಗ್ ಎಫ್ ಆಫ್ ಎನ್ ಇನ್ ಟರ್ಮ್ಸ್ ಆಫ್ ಜಿ ಆಫ್ ಎನ್. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, C1 ಇಂಟು ಜಿ ಆಫ್ ಎನ್ is less than or equal to f of n is less than or equal to C2 into g of n. ನೋಡಿ ಇಲ್ಲಿ C1 into g of n is less than or equal to f of n is less than or equal to C2 into g of n. ಸೊ ಈ ರೀತಿ, ಸೊ ಇವೆರಡರ ಮಧ್ಯೆ ಈ f of n ಫಂಕ್ಷನ್ ಇದೆ. ಸೊ ಈಗ ಇದೇ ಸೇಮ್ ಎಕ್ಸಾಂಪಲ್ ಅನ್ನ ತಗೊಂಡ್ರೆ ಸೊ ಯಾವ ರೀತಿ ಸಾಲ್ವ್ ಮಾಡ್ತೀವಿ, ಸಿಂಪಲ್. ಸೊ C1 into g of n must be less than or equal to f of n ಜಾಗದಲ್ಲಿ ಏನಿದೆ 2n² plus n ಇದೆ, must be less than or equal to C2 into g of n. g of n ವ್ಯಾಲ್ಯೂಗಳೇನಾಗುತ್ತೆ, n² ಆಗುತ್ತೆ. ಸೊ C1 into n² less than or equal to 2n² plus n less than or equal to so C2 into n². ಸೊ ಈಗ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕಾದ್ರೆ ನೋಡಿ ಇಲ್ಲಿ ನಮಗೆ C1 ಇದೆ, C2 ಇದೆ. ಸೊ ಎರಡು ಡಿಫರೆಂಟ್ ಅನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ತಗೋಬಹುದು, C1 is equal to 2 ಮತ್ತೆ C2 is equal to 3 ಅಂತ ತಗೊಂಡ್ರು ತಗೋಬಹುದು, 1 ಮತ್ತೆ 2 ಅಂತ ತಗೋಬಹುದು, ಯಾವ್ದಾದ್ರು ವ್ಯಾಲ್ಯೂಸ್. ಸೊ ಇವಾಗ C1 ಜಾಗದಲ್ಲಿ ಏನಿದೆ 2, ಸೊ 2 into n² must be less than or equal to 2n² plus n less than or equal to ಸೊ C2 ಜಾಗದಲ್ಲಿ ಏನಿದೆ 3n². ಸೊ ನೋಡಿ ಇಲ್ಲಿ ಕರೆಕ್ಟ್ ಇದೆ ಕಂಡೀಷನ್, 2n² is less than or equal to 2n² plus n. Yes, correct. Next 2n² plus n is less than or equal to 3n². ಸೊ ಅಲ್ವಾ, ಸೊ ಎರಡು ಕಂಡೀಷನ್ ಕೂಡ ನಿಮಗೆ ಕರೆಕ್ಟ್ ಆಗಿ ಎರಡು ಕೂಡ ಸ್ಯಾಟಿಸ್ಫೈ ಆಗಿದೆ. ಸೊ ಇದನ್ನ ನಾವೇನಂತ ಕರಿಬಹುದು, ನಾವು ಥೀಟಾ ನೊಟೇಷನ್ ಅಂತ ಕರಿಬಹುದು. ಈಗ ಲಾಸ್ಟ್ ಎರಡು ಇರೋದು, ಸೊ ಇವೆರಡು ಕೂಡ ಫಸ್ಟ್ ಎರಡು ಇದ್ವಲ್ಲ ಅವುಗಳ ಆಪೋಸಿಟ್ ಅಂತಂದ್ರೇನು, ಲಿಟಲ್ ಓ. ಸೊ ಅಲ್ಲಿ ಫಸ್ಟ್ ಅಲ್ಲಿ ಇದ್ದಿದ್ದು ಬಿಗ್ ಓ, ಇದು ಲಿಟಲ್ ಓ. ನೆಕ್ಸ್ಟ್ ಎರಡನೇದು ಇದ್ದಿದ್ದೇನು, ಬಿಗ್ ಒಮೆಗಾ ಇತ್ತು, ಸೊ ಇದು ಲಿಟಲ್ ಒಮೆಗಾ. ಸೊ ಯಾವ ರೀತಿ ಅಂತಂದ್ರೆ ಸಿಂಪಲ್ ನೋಡಿ, ಇಲ್ಲಿ ಫಸ್ಟ್ ನಾವು ಬಿಗ್ ಓ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಎಫ್ ಆಫ್ ಎನ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇಂಟು ಜಿ ಆಫ್ ಎನ್ ಅಂತ ತಗೊಂತ ಇದ್ವಿ ಅಲ್ವಾ. ಸೊ ಆ ಒಂದು ಈಕ್ವೇಶನ್ ಯಾವ ರೀತಿ ತಂತ ಇದ್ವಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ತಗೊಂತ ಇದ್ವಿ. ಬಟ್ ಇಲ್ಲೇನಾಗುತ್ತೆ, ಲಿಟಲ್ ಓ ಅಲ್ಲಿ ಜಸ್ಟ್ ಲೆಸ್ ದೆನ್ ಮಾತ್ರ ಉಳ್ಕೊಳ್ಳುತ್ತೆ, ಸರಿನಾ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಬಿಗ್ ಓ ನೊಟೇಷನ್, ಕೇವಲ ಲೆಸ್ ದೆನ್ ಮಾತ್ರ ಉಳ್ಕೊಂಡ್ರೆ ನಾವೇನಂತ ಕರಿತೀವಿ, ಲಿಟಲ್ ಓ ನೊಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಲಿಟಲ್ ಒಮೆಗಾ ಅಂತಂದ್ರೇನು, ಓನ್ಲಿ ಲೋವರ್ ಬೌಂಡ್ ಈಸ್ ಅಲೌಡ್. ವೆರಿ ಸಿಂಪಲ್. ಸೊ ಬಿಗ್ ಒಮೆಗಾದಲ್ಲಿ ಏನಾಗ್ತಾ ಇತ್ತು ನಮಗೆ, ಎಫ್ ಆಫ್ ಎನ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು ಜಿ ಆಫ್ ಎನ್ ಇತ್ತಲ್ವಾ. ಸೊ ಇಲ್ಲೇನಾಗ್ತಾ ಇದೆ, ಗ್ರೇಟರ್ ದೆನ್ ಈಕ್ವಲ್ ಇಲ್ಲ, ಕೇವಲ ಗ್ರೇಟರ್ ಮಾತ್ರ. ಸೊ ಇಲ್ಲಿ ಲೆಸ್ ದೆನ್ ಮಾತ್ರ, ಇಲ್ಲಿ ಗ್ರೇಟರ್ ಮಾತ್ರ ಆಗಿದ್ರೆ ಅವುಗಳನ್ನ ಲಿಟಲ್ ಅಂತ ಕರಿಬಹುದು. ಸೊ ಲಿಟಲ್ ಒಮೆಗಾದಲ್ಲಿ ಏನಿರುತ್ತೆ, ಗ್ರೇಟರ್ ದೆನ್ ಡಬ್ಲ್ಯೂ. ಸೊ ಡಬ್ಲ್ಯೂ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಲಿಟಲ್ ಒಮೆಗಾನ ಡಬ್ಲ್ಯೂ ಇಂಟು ಜಿ ಆಫ್ ಎನ್. ಇಷ್ಟು ಸಿಂಪಲ್. ಸೊ ಇವೆರಡನ್ನ ಏನ್ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಫಸ್ಟ್ ಮೂರನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅವನ್ನ ಮಾತ್ರ ಕೇಳೋದು. ಸೊ ಅವುಗಳದ್ದು ವಿತ್ ಎಕ್ಸಾಂಪಲ್ ನೀವು ಕಲಿಬೇಕು. ಸೊ ಎಕ್ಸಾಂಪಲ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.